ವೆಲ್ಕಮ್ ಬ್ಯಾಕ್ ಟು ಹೈ ಲೈಫ್. ಹೈ ಲೈಫ್ ಅಂದಮೇಲೆ ಅಲ್ಲಿ ಹೈ-ಫೈ ರಾಯಲ್ ಮದುವೆ ತೋರಿಸ್ತಿದ್ರೆ ಹೇಗೆ ಹೇಳಿ, ಅಂತಹದೇ ಒಂದು ರಾಯಲ್ ವೆಡ್ಡಿಂಗ್ನ ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀನಿ. ಬರೀ ಬಾಯಲ್ಲಿ ಹೇಳಿದ್ರೆ ಸಾಕಾಗಲ್ಲ, ಅದನ್ನು ನೋಡ್ಕೊಂಡು ಬರಲೇಬೇಕು. ಕುಂದಾನಗರಿ ಬೆಳಗಾವಿಯಲ್ಲಿ ಅದ್ಧೂರಿ ಮದುವೆ ನಡೀತು. VIP ಗಳು VVIPಗಳೆಲ್ಲ ಬಂದಿದ್ರು. ಬನ್ನಿ ಆ ಮದುವೆಯ ವೈಭವ ಹೇಗಿತ್ತು ಅಂತ ನೋಡ್ಕೊಂಡ್ಬರೋಣ. ಭವ್ಯ ಮಂಟಪ, ಬಗೆ ಬಗೆಯ ಹೂವಿನ ಅಲಂಕಾರ, ಅದ್ಧೂರಿ ಮದುವೆಗೆ ಗಣ್ಯರ ಆಗಮನ, ವೇದಿಕೆಯಲ್ಲಿ ನವ ವಧು ವರನಿಗೆ ಶುಭಾಶಯಗಳ ಸುರಿಮಳೆ. ಇದು ಕುಂದಾನಗರಿ ಅಂತಲೇ ಫೇಮಸ್ ಆಗಿರೋ ಬೆಳಗಾವಿಯಲ್ಲಿ ನಡೆದ ಅದ್ಧೂರಿ ಕಲ್ಯಾಣ. ವಿವಾಹ ಈ ಪಾಟಿಯಾಗಿದೆ ಅಂದ್ರೆ ಯಾರ್ದಪ್ಪ ಅನ್ನೋ ಪ್ರಶ್ನೆ ಬರಲೇಬೇಕು. ಇದು ಸಂಸದ ಸುರೇಶ್ ಅಂಗಡಿ ಅವರ ಮಗಳು ಡಾಕ್ಟರ್ ಸ್ಫೂರ್ತಿ ಹಾಗೂ ಡಾಕ್ಟರ್ ರಾಹುಲ್ ಅವರ ವಿವಾಹ ಸಮಾರಂಭ. ಗಂಡು ಹುಬ್ಬಳ್ಳಿ ಮೂಲದವನು, ಇಬ್ಬರು ವೈದ್ಯರು. ಮದುವೆ ಮನೆ ಕಂಡಾಗ ಕ್ಷಣಕಾಲ ಇಂದ್ರಲೋಕವನ್ನ ಧರೆಗಿಳಿಸಿದಂತಿತ್ತು. ಮಧುಮಗಳು ಡಾಕ್ಟರ್ ಸ್ಫೂರ್ತಿ ಕೆಂಪು ಮಿಶ್ರಿತ ಬಂಗಾರದ ಬಣ್ಣದ ರೇಷ್ಮೆ ಸೀರೆಯಲ್ಲಿ ಮಿರಮಿರನೆ ಮೆಚ್ಚಿದ್ರು. ವರ ಡಾಕ್ಟರ್ ರಾಹುಲ್ ಸೂಟ್ನಲ್ಲಿ ಸ್ಮಾರ್ಟ್ ಆಗಿ ಕಂಡ್ರು. ಗಡಿನಾಡು ಬೆಳಗಾವಿಯ ಜನರು ಈ ಅದ್ಧೂರಿ ಮದುವೆ ಸಮಾರಂಭಕ್ಕೆ ಸಾಕ್ಷಿಯಾದರು. ಬೆಳಗಾವಿಯ ಹೊರವಲಯದಲ್ಲಿ ಇರುವ ನಾನಾವಾಡಿಯ ಅಂಗಡಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಕಾಲೇಜಿನ ಆವರಣದಲ್ಲಿ ಭವ್ಯ ಮಂಟಪವನ್ನ ನಿರ್ಮಾಣ ಮಾಡಲಾಗಿತ್ತು. ಸಮಾರಂಭಕ್ಕೆ ವೀರಶೈವ ಧರ್ಮದ ಧರ್ಮಾಧಿಕಾರಿಗಳು, ವಿವಿಧ ಮಠಾಧೀಶರು ಆಗಮಿಸಿ ವಧು ವರನಿಗೆ ಆಶೀರ್ವಾದ ಮಾಡಿದ್ರು. ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಪತ್ನಿಯ ಸಮೇತರಾಗಿ ಬಂದು ನವ ವಧುವರನಿಗೆ ಶುಭ ಕೋರಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಉಮೇಶ್ ಕತ್ತಿ, ಸಚಿವರುಗಳಾದ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಇತರರು ಹಾಜರಿದ್ದರು. ಎಲ್ಲರೂ ಜೊತೆಯಾಗಿ ಭೋಜನ ಸವಿದ್ರು. ಊಟ ಬಡಿಸೋದಕ್ಕಾಗಿಯೇ ಮುಂಬೈನಿಂದ ಯುವತಿಯರನ್ನ ಕರೆಸಲಾಗಿತ್ತು. ಅಂಗಡಿ ಇನ್ಸ್ಟಿಟ್ಯೂಟ್ನ ಎಲ್ಲ ಸಿಬ್ಬಂದಿ ಈ ಮದುವೆಯಲ್ಲಿ ಭಾಗಿಯಾಗಿದ್ರು. ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಸಂಸದರಾದ ರಮೇಶ್ ಕತ್ತಿ, ಪ್ರಭಾಕರ ಕೋರೆ, ಚಿತ್ರನಟ ಶಶಿಕುಮಾರ್ ಹಾಗೂ ಉದ್ಯಮಿ ವಿಜಯ್ ಸಂಕೇಶ್ವರ್ ಸೇರಿದಂತೆ ಇತರರು ಹಾಜರಿದ್ದರು. ಮದುವೆಗೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಾರ್ವಜನಿಕರಿಗೆ ವಿಶೇಷ ಆಹ್ವಾನ ನೀಡಲಾಗಿತ್ತು. ಬಂದ ಜನರಿಗಾಗಿ ಬೆಳಗಾವಿ ನಗರ ಬಸ್ ನಿಲ್ದಾಣ ಮತ್ತು ಇತರ ಕಡೆಗಳಿಂದ ವಿಶೇಷ ಬಸ್ ವ್ಯವಸ್ಥೆ ಮಾಡಿದ್ರು. ಅತಿಥಿಗಳಿಗೆ ಭೂರಿ ಭೋಜನ ಆಯೋಜಿಸಿದ್ರು. ಮದುವೆಯ ಸಮಾರಂಭದ ಉದ್ದಕ್ಕೂ ಮನತಣಿಸುವ ಸಂಗೀತವಿತ್ತು. ಕುಂದಾನಗರಿಯ ಕಲ್ಯಾಣವಂತೂ ಸಖತ್ ಕಲರ್ಫುಲ್ ಆಗಿತ್ತು, ಸಖತ್ ರಾಯಲ್ ಆಗಿತ್ತಲ್ವಾ. ಈಗಂತೂ ಟೈಮ್ ಆಗ್ತಾ ಇದೆ, ಹೈ ಲೈಫ್ ಮುಗಿಸುವಂತಹ ಸಮಯ ಬಂದೇ ಬಿಟ್ಟಿದೆ. ಮತ್ತೆ ಮುಂದಿನ ವಾರ ಇದೇ ರೀತಿ ಇಂಟ್ರೆಸ್ಟಿಂಗ್ ಹೈ-ಫೈ ಸ್ಟೋರಿಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.